ಎಲ್ಲರಿಗೂ ನಮಸ್ಕಾರ. ಕ್ರೀಡೆಯ ಜಗತ್ತಿಗೆ ಒಂದು ಪ್ರಯಾಣ ಎಂಬ ವಿಷಯದಲ್ಲಿ ಕ್ರೀಡೆಯ ಪ್ರಾಮುಖ್ಯತೆಯನ್ನು ನಾನು ಎಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕ ವರ್ಗದವರಿಗೆ, ಶಿಕ್ಷಕ ವೃಂದದವರಿಗೆ ಸುಸ್ವಾಗತವನ್ನು ಕೋರುತ್ತಾ, ನನ್ನ ಹೆಸರು ಬಾಬು ಗುರುರಾಜ್ ಜಿ.ವಿ. ಫುಟ್ಬಾಲ್ ತರಬೇತುದಾರನು. ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯನ್ನು ಹೊಂದಿರುತ್ತೇನೆ. ನಿವೃತ್ತಿ ಕೇವಲ ನಮ್ಮ ಏನು ಸರ್ಕಾರದ ನಿಯಮಾವಳಿಯ ಪ್ರಕಾರ ಮಾತ್ರ ನಿವೃತ್ತಿ. ನಮ್ಮ ಕೈಕಾಲುಗಳು ಗಟ್ಟಿ ಇರುವವರೆಗೂ ನಮಗೆ ನಿವೃತ್ತಿ ಇಲ್ಲ ಕ್ರೀಡೆಯಲ್ಲಿ, ಹಾಗೂ ಟೀಚಿಂಗ್ ಫ್ಯಾಕಲ್ಟಿ, ಶಿಕ್ಷಕ ವರ್ಗದವರಿಗೆ. ಈಗ ಇದೇ ತಿಂಗಳು 29ನೇ ತಾರೀಕು, ಅಂದರೆ ಇನ್ನು 3 ದಿನಗಳ ಅವಧಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಕ್ರೀಡಾ ದಿನಾಚರಣೆಯನ್ನು ಆಗಸ್ಟ್ 29ರಂದು ಆಚರಿಸುತ್ತೇವೆ. ಅದು ಮೇಜರ್ ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಅಂತ ನಾವು ಕರಿತೀವಿ. ಅವರ ಹೆಸರಿನಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆ ದಿನವನ್ನು ಕ್ರೀಡಾ ದಿನಾಚರಣೆ ಅಂತ ನಾವು ಆಚರಿಸ್ತೀವಿ. ಕ್ರೀಡೆ ಎಷ್ಟು ಪ್ರಾಮುಖ್ಯತೆ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಕ್ರೀಡೆಯ ಜೊತೆಗೆ ವ್ಯಾಯಾಮ. ಹುಟ್ಟಿದ ಮಗು ತಾನು ನಡೆಯಬೇಕಾದರೆ ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಅಳುವಿನ ಮುಖಾಂತರ, ಜೋರಾಗಿ ಅಳುವಿನ ಮುಖಾಂತರ ತನ್ನ ವ್ಯಾಯಾಮವನ್ನು ಪ್ರಾರಂಭಿಸುತ್ತದೆ. ಹಾಗೂ ಕೈ ಕಾಲುಗಳನ್ನು ಬಡಿಯುವುದು, ಒದೆಯುವುದು, ಈ ರೀತಿಯಾಗಿ ತನ್ನ ಬೆಳವಣಿಗೆಯನ್ನು ನೆರವೇರಿಸುತ್ತದೆ. ಹಾಗೆ ನಂತರ ಸ್ವಿಮ್ಮಿಂಗ್, ಅಂದರೆ ನೆಲದ ಮೇಲೆ ಸ್ವಿಮ್ಮಿಂಗ್ ರೀತಿಯಲ್ಲಿ ಓಡಾಡುವುದು, ಅಂಬೆಗಾಲಿಡುವುದು, ನಂತರ ತನ್ನಷ್ಟಕ್ಕೆ ತಾನೇ ಎದ್ದು ನಿಂತು ನಡೆಯಲು ಪ್ರಯತ್ನಿಸುವುದು, ಇವೆಲ್ಲ ಸಹಜ ಪ್ರಕ್ರಿಯೆಗಳಂತ. ಇದು ಪ್ರಕೃತಿಯಲ್ಲಿ ಬಂದಿರತಕ್ಕಂಥ ನಿಯಮ. ಅವರಿಗೆ ಯಾವುದೇ ಕೋಚಿಂಗ್ ಕೊಡಲ್ಲ. ಆ ಮಗುಗೆ ಕಾಲು ಹೋದ್ರು ಅಂಬೆಗಾಲಿಡು ಅಥವಾ ನೆರೆದುಕೊಂಡು ಹೋಗು, ಗೋಡೆಯನ್ನು ನೆಡ್ಕೊಂಡು ಹೋಗುವಂತ ತರಬೇತಿಯನ್ನು ನೀಡಲಿಲ್ಲ. ಅದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂತಹ ಒಂದು ಬೆಳವಣಿಗೆ. ಈ ರೀತಿಯಾಗಿ ಮಕ್ಕಳು ತಮ್ಮ ಬೆಳವಣಿಗೆಯನ್ನು ಬೆಳೆಸ್ಕೊಂಡು ಬರ್ತಾರೆ. ಹಾಗೆ ದೊಡ್ಡವರಾದ್ಮೇಲೆ ಶಾಲೆಗಳಿಗೆ ಹೋಗ್ತಾರೆ. ಶಾಲೆಗಳಿಗೆ ಹೋದಾದ್ಮೇಲೆ ಅಲ್ಲಿ ಪಠ್ಯ ಪುಸ್ತಕಗಳ ಕಾರ್ಯಕ್ರಮ ಇರುತ್ತದೆ. ಈ ಕ್ರೀಡೆ ಅಥವಾ ವ್ಯಾಯಾಮ, ಇದರಲ್ಲಿ ಬಹಳಷ್ಟು ಕ್ರೀಡೆಗಳಿವೆ. ಅದರಲ್ಲಿ ಕೆಲವು ಸಣ್ಣ ಉದಾಹರಣೆಗಳು ಕೊಡ್ತಾರೆ. ವಾಲಿಬಾಲ್ ಇರ್ಬೋದು, ಗ್ರಾಮೀಣ ಕ್ರೀಡೆ, ಕಬಡ್ಡಿ ಇರ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಖೋ ಇರ್ಬೋದು, ಅನೇಕ ಅಥ್ಲೆಟಿಕ್ಸ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅನೇಕ ಕ್ರೀಡೆಗಳಿವೆ. ಈ ಕ್ರೀಡೆಗಳು ಮನುಷ್ಯನಿಗೆ, ಅದರಲ್ಲೂ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಉತ್ತೇಜಕಕಾರಿಯಾಗಿ ಮಾಡ್ತಕ್ಕಂಥ ಒಂದು ಕ್ರಿಯಾಶೀಲ ಒಂದು ಕ್ರೀಡೆ. ಇದರಲ್ಲಿ ನಮಗೆ ಏನು ಶಾಲಾ ಮಕ್ಕಳುಗಳಿಗೆ ಪ್ರಮುಖವಾಗಿ ಒಂದು ಅಂಡರ್ 12, ಅಂದರೆ 12 ವರ್ಷದ ಒಳಗಿನ ಮಕ್ಕಳಿಗೆ, 14 ವರ್ಷದ ಒಳಗಿನ ಮಕ್ಕಳಿಗೆ, 16 ವರ್ಷದ ಅಂದರೆ 17 ಹಾಗೂ ಅಥವಾ 16 ವರ್ಷದ ಮಕ್ಕಳಿಗೆ, ಹಾಗೂ 19 ವರ್ಷದ ಮಕ್ಕಳಿಗೆ, ಹಾಗೂ ಹಿರಿಯರಿಗೆ ಅಂದರೆ ಕಾಲೇಜಿಗೆ ಬಂದ ತಕ್ಷಣ 22 ವರ್ಷ, 29 ವರ್ಷ, ನಂತರ 30 ವರ್ಷದ ನಂತರದವರೆಗೂ ನಾವು ಕ್ರೀಡೆಯಲ್ಲಿ ಭಾಗವಹಿಸೋದು. ಕ್ರೀಡೆಗಳು ನೀವು ಎಜುಕೇಶನ್, ಅಂದರೆ ನಿಮ್ಮ ಏನು ಒಂದು ಕಲಿಯುವ ಚಟುವಟಿಕೆ, ವಿದ್ಯಾಭ್ಯಾಸದ ಚಟುವಟಿಕೆಯಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ವಿದ್ಯಾಭ್ಯಾಸದ ಜೊತೆಯಲ್ಲಿ ಕ್ರೀಡೆ ಒಂದೇ ನಾಣ್ಯದ 2 ಮುಖಗಳು ಅಂತ ನಾವು ಹೇಳಬಹುದು. ನೀವು ಒಂದೇ ದಿವಸ ಒಂದೇ ಕೊಠಡಿಯಲ್ಲಿ 4 ಗಂಟೆ 5 ಗಂಟೆಗಳ ಕುಳಿತು ಏನು ಪಾಠ, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇನ್ನೇ ಕನ್ನಡ, ಇಂಗ್ಲಿಷ್, ಈ ಥರ ಅಭ್ಯಾಸ ಮಾಡ್ತಿದ್ದಂಗೆ ನಿಮಗೆ ಬೇಜಾರಾಗ್ತದೆ. ಮಕ್ಕಳುಗಳಿಗೆ ಸಹಜ. ನಮ್ಮಂಥವ್ರಿಗೂ ಸಹ ಒಂದು ರೂಮ್ನಲ್ಲಿ ಮೀಟಿಂಗ್ ಮಾಡಿ 1-2 ಗಂಟೆ ಕೂತ್ಕೊಳ್ಳುತ್ತೋ ಅಂದ್ರೆ ನಮಗಾಗೋದಿಲ್ಲ. ಅದಕ್ಕೆ ಬ್ರೇಕಪ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಕೂಲಿನ ಟೈಮ್ ಟೇಬಲ್ನಲ್ಲಿ ಪ್ರತಿದಿನ 1 ಗಂಟೆ ಅಥವಾ 1 ಪೀರಿಯಡ್ ಅಥವಾ 2 ಪೀರಿಯಡ್ ಕ್ರೀಡೆಗಾಗಿ ಸೀಮಿತ ಮಾಡಿದ್ದಾರೆ. ಕ್ರೀಡೆ ಎಷ್ಟು ಪ್ರಾಮುಖ್ಯತೆ ಇದ್ದರೆ, ಒಬ್ಬ ವಿದ್ಯಾರ್ಥಿಗೆ ನೀವು ಓದುವ ಸಮಯದಲ್ಲಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ, ಯಾವುದೇ ಕ್ರೀಡೆ ಇರ್ಬೋದು, ನಿಮ್ಮ ಆಯ್ಕೆ ಯಾವ ಕ್ರೀಡೆಯನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತೀರಿ
ಆ ಕ್ರೀಡೆಯಲ್ಲಿ ನೀವು ಭಾಗವಹಿಸಿ ಅತ್ಯುತ್ತಮವಾದ ತರಬೇತಿಯನ್ನು ಪಡೆದುಕೊಂಡು ಅದರಲ್ಲಿ ಭಾಗವಹಿಸಿ ನೀವು ತಾಲೂಕು ಮಟ್ಟ ಇರಬಹುದು, ಜಿಲ್ಲಾ ಮಟ್ಟ ಇರಬಹುದು, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟ, ಈ ಎಲ್ಲಾ ಮಟ್ಟಗಳಲ್ಲೂ ನೀವು ಅತ್ಯುತ್ತಮವಾದ ಸಾಧನೆಯನ್ನ ತೋರಿಸಬಹುದು. ಇದರಲ್ಲಿ ಶಾಲೆಗಳು ಹಾಗೂ ಇಲಾಖೆ, ಕ್ರೀಡಾ ಇಲಾಖೆ ಇರಬಹುದು ಅಥವಾ ಶಿಕ್ಷಣ ಇಲಾಖೆ ಇರಬಹುದು, ಇವೆಲ್ಲವೂ ನಿಮಗೆ ಸಾಥನ್ನು ಕೊಡುತ್ತದೆ. ಉದಾಹರಣೆಗೆ, ನೀವು ಒಬ್ಬ ಕ್ರೀಡಾಪಟುವಾಗಿ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟವನ್ನು ಪ್ರವೇಶಿಸಿ ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದು ಪ್ರಥಮ ಸ್ಥಾನ ಅಥವಾ ದ್ವಿತೀಯ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತೀರಿ. ರಾಷ್ಟ್ರ ಮಟ್ಟದಲ್ಲಿ ಪದಕಗಳನ್ನು ಪಡೆದು ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದವರಿಗೆ ಸರ್ಕಾರದಲ್ಲಿ ಅನೇಕ, ಅಂದರೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಹಾಗೂ ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಹ ಅನೇಕ ಕೊಡ್ತಾರೆ, ಸ್ಕಾಲರ್ಶಿಪ್ಸ್ಗಳನ್ನ ಕೊಡ್ತಾರೆ. ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಅದರಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆದಿರ್ತಕ್ಕಂಥವರಿಗೆ ನಗದು ಪುರಸ್ಕಾರವನ್ನು ಕೊಡ್ತಾರೆ. ಹಾಗೂ ನೀವು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಕಟ್ಟಿರ್ತಕ್ಕಂತಹ ಫೀಸ್ ಏನಿದೆ ಅದನ್ನು ಸಹ ಮಾಫಿ ಮಾಡಲಾಗ್ತದೆ, ಪದಕಗಳನ್ನು ಪಡೆದವರು ಮಾತ್ರ. ಯಾಕೆಂದ್ರೆ ಅವರಿಗೆ ಉತ್ತೇಜನವನ್ನ ಕೊಡುವ ಸಲುವಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೊಡ್ತದೆ. ಅದೇ ರೀತಿ ತಾವು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಸಾಧನೆಯನ್ನು ತೋರಿಸಿ ನೀವು ಉತ್ತಮ ಕ್ರೀಡಾಪಟು ಆಗುತ್ತೀರಿ ಎಂಬ ನಂಬಿಕೆ ಅಲ್ಲಿ ಇರ್ತಕ್ಕಂಥ ಸೆಲೆಕ್ಷನ್ ಕಮಿಟಿ ಇರ್ಬೋದು ಅಥವಾ ತರಬೇತುದಾರ ಇರ್ಬೋದು, ಅವರ ಕಂಡು ಬಂದಲ್ಲಿ ನಿಮ್ಮನ್ನ ರಾಷ್ಟ್ರ ಮಟ್ಟದ ತಂಡಕ್ಕೆ, ಅಂದ್ರೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆದ ನಂತರ ನಿಮಗೆ ಅತ್ಯುತ್ತಮ ಎಲ್ಲ ಫ್ರೀ, ಉಚಿತವಾಗಿ ನಿಮಗೆ ಬೆಂಗಳೂರು ಇರಬಹುದು, ಚೆನ್ನೈ ಇರಬಹುದು, ದೆಹಲಿ ಇರಬಹುದು, ಇನ್ನೂ ಅನೇಕ ಕಡೆ ನಿಮಗೆ ಉತ್ತಮ ತರಬೇತುದಾರರಿಂದ ಅಥವಾ ಅಂತಾರಾಷ್ಟ್ರೀಯ ತರಬೇತುದಾರರಿಂದ ತರಬೇತಿಯನ್ನು ನೀಡಿ ನಿಮ್ಮನ್ನ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನಾಗಿ ಮಾಡಲು ಅವರು ಶ್ರಮ ವಹಿಸುತ್ತಾರೆ. ಈ ಸಂದರ್ಭದಲ್ಲಿ ನಿಮಗೆಲ್ಲವೂ ಸಹ ಉಚಿತವಾಗಿರುತ್ತದೆ. ನೀವು ಯಾವುದೋ ಒಂದು ನಯಾ ಪೈಸಾ ಖರ್ಚು ಮಾಡಾಗಿಲ್ಲ. ನಿಮ್ಮನ್ನ ವರ್ಷಾನುಗಟ್ಟಲೆ ಅವರು ಊಟ, ತಿಂಡಿ, ಅತ್ಯುತ್ತಮವಾದ ಪೋಷಕಾಂಶವುಳ್ಳ ಆಹಾರವನ್ನು ನೀಡಿ ನಿಮ್ಮನ್ನು ತಯಾರು ಮಾಡ್ತಾರೆ. ನಂತರ ನಿಮಗೆಲ್ಲ ಗೊತ್ತೇ ಇದೆ, ಏಷ್ಯನ್ ಗೇಮ್ಸ್ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊನ್ನೆ ತಾನೇ ಕಾಮನ್ವೆಲ್ತ್ ನಡೀತು, ಅಥವಾ ಒಲಿಂಪಿಕ್ಸ್ ಇರ್ಬೋದು. ಲಾಸ್ಟ್ ಒಲಿಂಪಿಕ್ಸ್ ನಲ್ಲೆಲ್ಲ ಅತ್ಯುತ್ತಮವಾದ ಪದಕಗಳನ್ನು ಪಡೆದಿದ್ದಾರೆ. ಈ ರೀತಿಯಾಗಿ ಮುಂದೆ ಮುಂದೆ ಹೋಗ್ತದೆ. ಮತ್ತೊಮ್ಮೆ ತಮಗೆ ತಿಳಿಯಪಡಿಸುವುದೇನೆಂದರೆ, ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಅತ್ಯುತ್ತಮ ಸಾಧನೆಯನ್ನು ತೋರಿಸಿದ ಪಕ್ಷದಲ್ಲಿ ನಿಮಗೆ ಕೆಲಸ ಕಟ್ಟಿಟ್ಟ ಬುತ್ತಿ. ನಿಮಗೆ ಸರ್ಕಾರಿ ನೌಕರಿ ಗ್ಯಾರಂಟಿ ಅಂತಾನೆ ಅನ್ಕೊಳ್ಳಿ, 100ಕ್ಕೆ 100%. ಇದು ಎಲ್ಲೆಲ್ಲಿ ನಿಮಗೆ ಸರ್ಕಾರಿ ನೌಕರರ ಯಾವ ಯಾವ ಇಲಾಖೆಗಳು ಸಿಗ್ತದೆ ಅಂದರೆ, LIC ಇರಬಹುದು, ರೈಲ್ವೆ ಇರಬಹುದು, ಪೊಲೀಸ್ ಇಲಾಖೆ ಇರಬಹುದು, ಎಲ್ಲದರಲ್ಲೂ 2% ಏನು ನಂಬರ್ ಆಫ್ ಪೋಸ್ಟ್ ಇರುತ್ತದೆ ಅದರಲ್ಲಿ 2% ಕ್ರೀಡಾಪಟುಗಳಿಗಾಗಿ ಮೀಸಲಿಟ್ಟಿದ್ದಾರೆ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆದರೆ ಅಥವಾ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ ಅಲ್ಲಿ ಪದಕವನ್ನು ಪಡೆದರೆ ಆವಾಗ ನಿಮಗೆ ಹೈಯರ್ ಲೆವೆಲ್ DYSP ಪೋಸ್ಟ್ ಇರ್ಬೋದು ಪೊಲೀಸ್ ಇಲಾಖೆಯಲ್ಲಿ, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಹೈಯರ್ ಪೋಸ್ಟ್. ನಿಮಗೆ ಕೆಲಸ ಮಾಡದೆ ಹೋದ್ರು ಅಲ್ಲಿ ಮಾಡಬೇಕು ಅಂತೇನಿಲ್ಲ, ನಿಮ್ಮನ್ನ ಒಬ್ರು ಬ್ಯಾಂಕ್ನಲ್ಲಿ ನಿಮ್ಮನ್ನ ಅಂಬಾಸಿಡರ್ ಆಗಿ ನೇಮಕ ಮಾಡಿಕೊಂಡು ನಿಮಗೆ ಅತ್ಯುತ್ತಮವಾದ ಸ್ಯಾಲರಿಯನ್ನು ಕೊಟ್ಟು ನಿಮ್ಮನ್ನ ಗೌರವಿಸ್ತದೆ. ಇದು ಒಂದು ಕಡೆ ಆದರೆ ನಿಮ್ಮ ಜೀವನಕ್ಕೆ ಒಂದು ಹಾದಿಯನ್ನು ತೋರಿಸಿದ್ರೆ, ಮತ್ತೊಂದು ಕಡೆ ಎಲ್ಲರೂ ಒಲಿಂಪಿಕ್ಗೆ ಹೋಗಲ್ಲ, ಎಲ್ಲರೂ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆಯಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಶಾಲೆಯಲ್ಲಿ ಓದ್ತಾ ಇದ್ರಿ, ಪ್ರತಿಯೊಬ್ಬರು ಮೊದಲನೇ ರ್ಯಾಂಕ್ ಬರಕ್ ಆಗೋದಿಲ್ಲ. ಕೆಲವರು 40% ತಗೊಳ್ಳೋರು ಇದ್ದಾರೆ, 40 ಪಡೆದೇ ಇದ್ದವರು ಸಹ ಚಿಂತೆಗೆ ಒಳಗೊಳ್ಳಬೇಕಾಗುತ್ತೆ.
ಆದ್ರಿಂದ ಪ್ರತಿಯೊಬ್ಬರಿಗೆ ತಮ್ಮ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲು ಅವಕಾಶ ಮಾಡಿಕೊಡ್ತದೆ. ನಾ ಮೊದಲೇ ತಿಳಿಸಿದಂತೆ ತಮಗೆಲ್ಲರಿಗೂ ಒಂದೇ ಕೋಣೆಯಲ್ಲಿ ಕುಳಿತು 4 ಗಂಟೆ 5 ಗಂಟೆ ಕುಳಿತು ಪಾಠ ಕೇಳಿ ಬಹಳ ಮನಸ್ಸಿಗೆ ಬೇಜಾರಾಗಿರುತ್ತೆ. ನೀವು ಫಸ್ಟ್ ಮಕ್ಕಳುಗಳು ಬೆಳಗ್ಗೆ ಟೈಮ್ ಟೇಬಲ್ ನೋಡೋದು ಯಾವ್ದು ಹೇಳಿ? ಯಾವ್ದು PET ಅಂದ್ರೆ ಫಿಸಿಕಲ್ ಎಜುಕೇಶನ್ ಪಿರಿಯಡ್ ಇದೆ ಅದನ್ನ ಬಹಳ ಲೈಕ್ ಮಾಡ್ತೀರಿ ಪ್ರತಿಯೊಬ್ಬರು. ಮಧ್ಯಾಹ್ನ 3 ಗಂಟೆಗೆ ನನ್ನ ಕ್ಲಾಸ್ ಅಲ್ಲಿ ಇದು ಕಣೋ, 2 ಗಂಟೆಗೆ ಇದೆ ಕಣೋ, ಮೊದಲು ಬೆಳಗ್ಗೆ 10 ಗಂಟೆಗೆ ಇದೆ ಕಣೋ, ಇವತ್ತು ಅದಾಡೋಣ, ಈ ಆಟ ಆಡೋಣ, ಆ ಆಟ ಆಡೋಣ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು ಅದು ನಿಮ್ಗೆ ಖುಷಿ ತರುವಂತಹ ವಿಚಾರ. ಆ ರೀತಿಯಾಗಿ ಈ ಒಂದು ಕ್ರೀಡೆ ನಿಮಗೆ ಅತ್ಯುತ್ತಮ ಬೆಳವಣಿಗೆಯನ್ನ, ಆರೋಗ್ಯವನ್ನ ಪ್ರತಿಯೊಬ್ಬರಿಗೂ ನೀಡುತ್ತದೆ. ಇದರಲ್ಲಿ ವಯಸ್ಸಿನ ಅಂತರವಿರೋದಿಲ್ಲ. ನೀವು ಪ್ರತಿಯೊಬ್ಬರು, ನನ್ನ ಅಭಿಪ್ರಾಯ, ನನ್ನ ಒಂದು ಮನವರಿಕೆ, ಕಳಕಳಿ ಮನವಿ ಏನಂದ್ರೆ ಪ್ರತಿಯೊಬ್ಬರು ಯಾವುದಾದರೂ ಒಂದು ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಕಾಲೇಜಿನಲ್ಲಿ ಯಾವುದಾದರೂ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನನ್ನ ವೈಯಕ್ತಿಕವಾಗಿ ಹೇಳುವುದಾದ್ರೆ ನಾನು ಒಂದು ಸಣ್ಣ ತಾಲೂಕಿನಲ್ಲಿ ಗುಂಡ್ಲುಪೇಟೆ ಅಂತ ಕೇಳಿರ್ಬೋದು, ಅಲ್ಲಿ ನಾನು ಹುಟ್ಟಿ ಬೆಳೆದವನು. ಅದೊಂಥರ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲ, ಗ್ರಾಮನೂ ಅಲ್ಲ, ಆ ತರ ಇದ್ದಿದ್ದು. ನಾನು ಮೊದಲು ಕಬಡ್ಡಿಯನ್ನ ಆರಿಸ್ಕೊಂಡೆ. ಅದರಲ್ಲಿ ನಮ್ಮ ಅಣ್ಣ, ಸ್ವಂತ ಅಣ್ಣ, ಅವನು ಫುಟ್ಬಾಲ್ ನಲ್ಲಿದ್ದ, ಮಿಲಿಟರಿ ಅದು. ಅದರಲ್ಲಿ ನಮ್ಮ ಗುಂಡ್ಲುಪೇಟೆಯ ಫುಟ್ಬಾಲ್ ಬಹಳ ಫೇಮಸ್ ಇತ್ತು ಗುಂಡ್ಲುಪೇಟೆಯಲ್ಲಿ. ಆ ಒಂದು ಫುಟ್ಬಾಲ್ ನಲ್ಲಿ ನಾನು ಅಂದ್ರೆ ಇದೇ ರೀತಿ ಅವಾಗ ಗುಂಡ್ಲುಪೇಟೆ ತಂಡ ದೆಹಲಿಗೆ ಹೋಗಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿತು. ಅವಾಗ ಮತ್ತೆ ಎಲ್ಲರೂ ಊರಿಗೆ ಬಂದ ತಕ್ಷಣ ಅವರನ್ನ ಒಂದು ಲಾರಿಯಲ್ಲಿ ಮೆರವಣಿಗೆ ಮಾಡಿದ್ರು. ಆಗ ನನ್ನ ಮನಸ್ಸು ಪರಿವರ್ತನೆಯಾಗಿ ನಾನು ಸಹ ಫುಟ್ಬಾಲಿಗೆ ಜಂಪ್ ಆದೆ. ಅಲ್ಲಿಂದ ನನ್ನ ಫುಟ್ಬಾಲ್ ಕೆರಿಯರ್ ಪ್ರಾರಂಭವಾಯಿತು. ನಂತರ ನಾನು ಎಲ್ಲ ಮಟ್ಟದಲ್ಲೂ ಭಾಗವಹಿಸಿ, ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸಿ ಪದಕಗಳು ಪಡೆಯಕ್ಕಾಗಲಿಲ್ಲ ರಾಷ್ಟ್ರ ಮಟ್ಟದಲ್ಲಿ, ಬಟ್ ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದ್ವಿ. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನ 4 ಬಾರಿ ಪ್ರತಿನಿಧಿಸಿ, ನಂತರ BPEd ಮಾಡಿ NIS ಪಾಟ್ಯಾಲದಲ್ಲಿ ಪಂಜಾಬ್ ಅಲ್ಲಿ ಮಾಡಿ ಫುಟ್ಬಾಲ್ ತರಬೇತನಾಗಿ ಕ್ರೀಡೆಯಲ್ಲೇ ನನ್ನ ಜೀವನವನ್ನ ಮುಂದುವರಿಸಿದೆ. ಅದೇ ರೀತಿಯಾಗಿ ತಾವುಗಳು ಸಹ ಕಂಪಲ್ಸರಿ ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿ ಕಾಣ್ತದೆ. ಇದಲ್ಲದೆ ಮತ್ತೊಂದು ವಿಷಯವನ್ನ ಎಲ್ಲ ನನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತಹ ನಮ್ಮ ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ ವೆರಿ ಇಂಪಾರ್ಟೆಂಟ್ ನಾ ತಿಳಿಸುವುದು ಏನಂದ್ರೆ, ಕ್ರೀಡೆಯಲ್ಲಿ ಯಾರು ಚೆನ್ನಾಗಿರ್ತಾರೆ ಅಥವಾ 4ನೇ ತರಗತಿಯಲ್ಲಿ ಓದಿರತಕ್ಕಂತಹ ಕ್ರೀಡಾಪಟುಗಳಿಗೆ ಒಂದು ಸೆಲೆಕ್ಷನ್ ಅನ್ನು ಮಾಡ್ತೀವಿ ಹಾಸ್ಟೆಲ್ಗಳಿಗೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈಗ ಸುಮಾರು ಒಂದು 10 ವರ್ಷಗಳಿಂದ ಕ್ರೀಡಾ ನಿಲಯ ಅಂತ ತೆಗೆದಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ವತಿಯಿಂದ. ಅಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ವೆರಿ ಸಿಂಪಲ್, ಒಂದು 30 ಮೀಟರ್ ಓಡೋದು, ವರ್ಟಿಕಲ್ ಜಂಪ್, 4 ಟೆಸ್ಟ್ ಇರುತ್ತದೆ. ನಿಮ್ಗೆ ಯಾವುದೇ ಕ್ರೀಡೆ ಗೊತ್ತಿಲ್ಲದೆ ಇರಲಿ, ಅದನ್ನ ಅವ್ರು ನೋಡೋದಿಲ್ಲ. 4ನೇ ತರಗತಿಗೆ ಆಯ್ಕೆ ಮಾಡ್ಕೋತಾರೆ, ಅಂದ್ರೆ 5ನೇ ತರಗತಿಗೆ ಎಂಟ್ರಿ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ಪೂರ್ತ ವರ್ಷ ನಿಮಗೆ ತರಬೇತಿ ಹಾಗೂ ಕ್ರೀಡಾ ನಿಲಯದಲ್ಲಿ ಊಟ ತಿಂಡಿ, ಪ್ರತಿ ದಿವಸನೂ ಸಹ ಮಾಂಸಾಹಾರವನ್ನು ನೀಡ್ತಾರೆ. ಮೊಟ್ಟೆ, ಬಾಳೆಹಣ್ಣು, ಈ ತರ ಒಬ್ಬ ಮಗುವಿಗೆ 250ರಿಂದ 300 ರೂಪಾಯಿವರೆಗೆ ವೆಚ್ಚ ಮಾಡ್ತಾರೆ ಸರ್ಕಾರ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿ, ನೀವು ಹಾಗೆ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ರೆ, ಅಂದ್ರೆ ಅಲ್ಲಿ ಯಾವುದೇ ನಿಮಗೆ ಕಾಂಪಿಟೇಷನ್ ಇರೋದಿಲ್ಲ, ನಿಮ್ಮ ಒಂದು ಸಾಮರ್ಥ್ಯವನ್ನ ಅಲ್ಲಿ ಪ್ರತಿ ವರ್ಷ ಗಣನೆಗೆ ತಗೋತಾರೆ. ಅದರಲ್ಲಿ ಟೆಸ್ಟ್ಗಳಿಟ್ಟು ನೀವು ಅದನ್ನೆಲ್ಲ ಪಾಸ್ ಆದರೆ ಮತ್ತೆ ನಿಮ್ಮನ್ನ 6ನೇ ತರಗತಿ 7ನೇ ತರಗತಿಗೆ ಅಲ್ಲೇ ಕಂಟಿನ್ಯೂ ಮಾಡಬಹುದು. ಅದೇ ರೀತಿಯಾಗಿ ನೀವು ಒಂದ್ಸತಿ ಅಲ್ಲಿಗೆ ಜಾಯಿನ್ ಆದ್ರೆ 5ನೇ ತರಗತಿಗೆ ನಿಮಗೆ ಅಪ್ ಟು ಪದವಿವರೆಗೆ ಡಿಗ್ರಿವರೆಗೂ ಸಹ ನೀವು ಹಾಸ್ಟೆಲ್ನಲ್ಲಿ ಇರಬಹುದು. ಅದು ಹಂತವಾಗಿ. ಒಂದು ಫಾರ್ ಎಕ್ಸಾಂಪಲ್, ನಾನು ಮಂಡ್ಯದಲ್ಲಿದ್ದೆ. ಮಂಡ್ಯದಲ್ಲಿ
10ನೇ ತರಗತಿವರೆಗೂ ಇದೆ. 10ನೇ ತರಗತಿ ಆದಮೇಲೆ PUCಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ನಿಮ್ಮ ಕ್ರೀಡೆ ಎಲ್ಲಿದೆ ಅಲ್ಲಿಗೆ ಬೆಂಗಳೂರಲ್ಲಿ ಇರ್ಬೋದು, ಅಥವಾ ಬೆಳಗಾಂನಲ್ಲಿ ಇರ್ಬೋದು, ಬಿಜಾಪುರದಲ್ಲಿ ಇರ್ಬೋದು, ಕೂಡ್ಗೆಯಲ್ಲಿ ಇರ್ಬೋದು. ವಿವಿಧ ಕ್ರೀಡೆಗಳು ವಿವಿಧ ಸ್ಥಳಗಳಲ್ಲಿ ಇರುತ್ತದೆ. ಅಲ್ಲಿಗೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಹೆಚ್ಚಿನ ಇನ್ನೂ ಉತ್ತಮವಾದ ನುರಿತ ತರಬೇತುದಾರರಿಂದ ತರಬೇತಿಯನ್ನ ಪಡೆದುಕೊಂಡು ಅಲ್ಲಿಂದ ಮುಂದಕ್ಕೆ ನೀವು ಹೋಗ್ಬೋದು. ಆ ತರಹ ಸುಮಾರು ನಮ್ಮ ಶಿಷ್ಯಂದಿರುಗಳು ಉತ್ತಮ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿ ಈಗ ಉತ್ತಮ ಹುದ್ದೆಯಲ್ಲಿದ್ದಾರೆ. ಅವರ ಜೀವನ ಬಹಳ ಉತ್ಕೃಷ್ಟತೆಯಿಂದ ಉತ್ತಮವಾದ ಕೆಲಸವನ್ನ ಪಡ್ಕೊಂಡಿದ್ದಾರೆ. ಹಾಗೆ ನೀವು ಅದನ್ನ ನಿಮ್ಮ ಪೋಷಕ ವರ್ಗದವರು, ನೀವು ಚಿಕ್ಕ ಮಕ್ಕಳುಗಳು 4ನೇ ಕ್ಲಾಸ್ ಅವರಿಗೆ ಅಂದ್ರೆ ಏನು ಗೊತ್ತಿರೋದಿಲ್ಲ, ಇದು ಪೋಷಕರ ಗಮನಕ್ಕೆ ಇದು ಅತಿ ಮುಖ್ಯ. ಅದೇ ರೀತಿಯಾಗಿ ಬಹಳ ಎತ್ತರ ಇರ್ತಕ್ಕಂಥವ್ರು 150 ಸೆಂಟಿಮೀಟರ್, 149 ಸೆಂಟಿಮೀಟರ್ 4ನೇ ತರಗತಿ ಓದ್ತಿರ್ತಕ್ಕಂಥ ಮಕ್ಕಳುಗಳನ್ನ ದಯವಿಟ್ಟು ಮನೆಯಲ್ಲಿ ಕೂರಿಸ್ಕೊಳ್ಬೇಡಿ. ಅವ್ರನ್ನೇ ಇಂಥ ಹಾಸ್ಟೆಲ್ಗಳಿಗೆ ಹಾಕಿ ವಿತಿನ್ ಅವರು 7ನೇ ತರಗತಿ ಅಥವಾ 10ನೇ ತರಗತಿ ಒಳಗಡೆ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುತ್ತಾರೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಸತ್ಯ. ಸುಮಾರು ಮಕ್ಕಳು, ಅದರಲ್ಲೂ ಹೈಟ್ ಇರ್ತಕ್ಕಂಥ, ಎತ್ತರ ಇರ್ತಕ್ಕಂಥ 150 ಸೆಂಟಿಮೀಟರ್, 152 ಸೆಂಟಿಮೀಟರ್ ಮಕ್ಕಳುಗಳಿದ್ದಾರೆ 4ನೇ ತರಗತಿ ಓದ್ತಿರೋರು. ಅವರು 180 ಸೆಂಟಿಮೀಟರ್, 185 ಸೆಂಟಿಮೀಟರ್ಗೂ ಬೆಳೀತಾರೆ. ಅಂದ್ರೆ 6 ಅಡಿಗಿಂತಲೂ ಜಾಸ್ತಿ ಬೆಳೀತಾರೆ. ಆದ್ರಿಂದ ಅಂತ ಮಕ್ಕಳುಗಳನ್ನೆಲ್ಲ ಮನೆಯಲ್ಲಿ ಕೂರಿಸ್ಕೋಬೇಡಿ. ನಿಮಗೆ ಹಾಸ್ಟೆಲ್ಗೆ ಸೇರ್ಸಕ್ಕೆ ಇಚ್ಛೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಸ್ಥಳೀಯದಲ್ಲಿ ಅವರು ಸೂಕ್ತ ಕ್ರೀಡೆ ಅಂದ್ರೆ ಎತ್ತರ ಇರ್ತಕ್ಕಂಥವ್ರಿಗೆ ವಾಲಿಬಾಲ್, ಬಾಸ್ಕೆಟ್ಬಾಲ್, ಅಥ್ಲೆಟಿಕ್ ನಲ್ಲಿ ಹೈ ಜಂಪ್, ಅಥವಾ ದೃಢಕಾಯವಾಗಿದ್ದು ಎತ್ತರ ಇದ್ದವರಿಗೆ ಶಾರ್ಟ್ ಪುಟ್, ಡಿಸ್ಕಸ್, ಈ ತರ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಿದರೆ ಅವರು ಅತ್ಯುತ್ತಮವಾದ ಕ್ರೀಡಾಪಟುಗಳಾಗೋದ್ರಲ್ಲಿ ಸಂದೇಹವಿಲ್ಲ. ನಾನು ಮೊದಲೇ ತಿಳಿಸಿದಂತೆ ಕ್ರೀಡೆ ಮಾನವನ ಒಂದು ಅವಿಭಾಜ್ಯ ಅಂಗ. ವಯಸ್ಸಾದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಶುಗರ್ ಇರ್ಬೋದು, BP ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು, ಅಥವಾ ಪ್ಯಾರಲೈಸ್ ಆಗಿರ್ಬೋದು, ಅವ್ರಿಗೆಲ್ಲ ಕಂಪಲ್ಸರಿ ಡಾಕ್ಟರ್ ಹೇಳ್ತಾರೆ ವ್ಯಾಯಾಮ ಮಾಡಿ, ಗಂಟೆಗೆ ಬೆಳಗ್ಗೆ ಸಾಯಂಕಾಲ ಒಂದು 5 ಕಿಲೋಮೀಟರ್ ವಾಕ್ ಮಾಡಿ, ಸ್ವಲ್ಪ ವ್ಯಾಯಾಮ ಮಾಡಿ ಅಂತ. ಇದು ಸಹ ಒಂದು ಕ್ರೀಡೆಯ ಸಪರೇಟ್ ಒಂದು ಅಂಗ. ವಾಕ್ ಮಾಡೋದು ಅಷ್ಟೇ, ಎಕ್ಸಸೈಸ್ ಮಾಡೋದು ಅಷ್ಟೇ ನೋಡಿ, ಡಾಕ್ಟ್ರೇ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋದು ಒಂದು ಅತಿ ಪ್ರಾಮುಖ್ಯದ ವಿಚಾರವಾಗಿದೆ. ಉತ್ತಮವಾದ ಕ್ರೀಡಾಪಟು ಆದರೆ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತದೆ. ನೀವು ವಿದ್ಯೆಯಲ್ಲಿ ಕಮ್ಮಿ ಇದ್ರೂ ಸಹ ಕ್ರೀಡೆಯಿಂದ ನೀವು ನಿಮ್ಮ ಮುಂದಿನ ಸಂತೋಷದ ಜೀವನವನ್ನ ಸಾಗಿಸಬಹುದಾಗಿದೆ. ಇದಕ್ಕೆ ಬಹಳಷ್ಟು ನಿದರ್ಶನಗಳಿವೆ. ನನ್ನ ಹಾಗೂ ನಮ್ಮ ಸಹೋದ್ಯೋಗಿ ತರಬೇತುದಾರರ ಶಿಷ್ಯಂದಿರುಗಳು ಪೊಲೀಸ್ ಇಲಾಖೆ ಇರ್ಬೋದು, ಮಿಲಿಟರಿಲಿ ಸೆಲೆಕ್ಷನ್ ಆಗಿದ್ದಾರೆ, ರೈಲ್ವೆನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಬ್ಯಾಂಕಿಂಗ್ ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಈಗಾಗಲೇ ಅವರೆಲ್ಲ ಅತ್ಯುತ್ತಮವಾದ ಕ್ರೀಡಾಪಟುವಾಗಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದಲ್ಲದೆ ಅವರು ಡಿಗ್ರಿವರೆಗೂ ಸಹ ಓದು ಫೀಸನ್ನ ಮರುಪಾವತಿ ಮಾಡ್ತದೆ ಸರ್ಕಾರ. ಹಾಗೂ ನಿಮಗೆ ಏನ್ ನಾನು ಸ್ಕಾಲರ್ಶಿಪ್ ಅಂದೆ, ಅದು ₹1, ₹2 ಅಲ್ಲ, 50,000 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡು. ರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಪಡೆದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಪಡೆದ್ರೆ ನಿಮಗೆ ಗೊತ್ತೇ ಇದೆ. ಯಾರು ಕಾಮನ್ವೆಲ್ತ್ ಗೆದ್ದ ತಕ್ಷಣ ಅವರಿಗೆ 80 ಲಕ್ಷ, 50 ಲಕ್ಷ, ಗೋಲ್ಡ್ಗೆ 1 ಕೋಟಿ, ಸಿಲ್ವರ್ಗೆ 50 ಲಕ್ಷ, 75 ಲಕ್ಷ, ಈ ತರ ಎಲ್ಲ ಕೊಡ್ತಾರೆ. ಆ ತರ ನೀವು 4 ಮೆಡ್ಲ್ ಗೆದ್ದುಬಿಟ್ರೆ, 4 ಇಂಟರ್ನ್ಯಾಷನಲ್ ಅಲ್ಲಿ ನೀವು ಕೋಟ್ಯಾಧಿಪತಿ ಆಗ್ತೀರಿ. ಜೊತೆಗೆ ನಿಮ್ಮ ಲೈಫ್ ಟೈಮ್ ಕೆಲಸನೂ ಸಿಗುತ್ತೆ. ಅದು ಏನು ಮಾಮೂಲಿ ಕ್ಲರ್ಕ್ ಹುದ್ದೆ ಅಲ್ಲ, ಅತ್ಯುತ್ತಮವಾದ ಗ್ರೇಡ್ 1 ಹುದ್ದೆಗಳು ನೀವು ಪಡ್ಕೊಳ್ಳಬಹುದು. ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ, ಮಕ್ಕಳನ್ನ ಬರೀ ಓದುವಂತ ನೀವು ಒತ್ತಾಯ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಅವನ ಶಕ್ತಿ ಎಷ್ಟಿರ್ತದೆ ಅಷ್ಟೇನೆ ಅವನು ಮಾಡೋದು. ಕೆಲವರು ಅತ್ಯುತ್ತಮವಾಗಿ ಓದಿ ಕ್ರೀಡೆಯಲ್ಲಿ ಅವರಿಗೆ ಆಸಕ್ತಿ ಇಲ್ಲದೆ ಇದ್ರೂ ಸಹ ಅತ್ಯುತ್ತಮವಾಗಿ ಕೆಲಸವನ್ನು ಬಿಡಿಸ್ಕೊಡ್ತಾರೆ, ಚೆನ್ನಾಗಿ ಓದ್ತಾರೆ, ರ್ಯಾಂಕಿಂಗ್ ಪಡ್ತಾರೆ. ಕಡಿಮೆ ಇದ್ದವರು ಕ್ರೀಡೆಯಲ್ಲಿ ಇದರಲ್ಲಿ ತೊಡಗಿಸ್ಕೊಳ್ತಾರೆ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಯಾವುದೇ ಕ್ರೀಡೆಯಲ್ಲಿ ತೊಡಗಿಸ್ಕೊಂತ ಮಗು
SSLC ಇರ್ಬೋದು, PUC ಇರ್ಬೋದು, ದೈಹಿಕವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಮಗು ನಾನು ಕಮ್ಮಿ ಮಾರ್ಕ್ಸ್ ತಗೊಂಡೆ ಅಂತ ಸೂಸೈಡ್ ಮಾಡ್ಕೊಂಡಿಲ್ಲ. ಆ ನಿದರ್ಶನನೇ ನಾ ಇದುವರೆಗೂ ಕೇಳಿಲ್ಲ. ಯಾಕೆಂದ್ರೆ ಅವನಿಗೆ ಆತ್ಮವಿಶ್ವಾಸ ಇರ್ತದೆ, ಅವನಿಗೆ ಆತ್ಮಸ್ಥೈರ್ಯ ಇರ್ತದೆ. ನಾನು ವಿದ್ಯೆಯಲ್ಲಿದ್ದೇ ಸಹ ನಾನು ಬದುಕು ತೋರಿಸ್ತೀನಿ, ನನ್ನ ಬದುಕು ಬೇರೆ ರೀತಿಯಲ್ಲಿ ಇದೆ ಅಂತ ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಕ್ರೀಡೆಯಲ್ಲಿ ಇರ್ತಕ್ಕಂಥವ್ರಿಗೆ. ಬೋಧನೆ ಚೆನ್ನಾಗಿರ್ತಾರೆ, ಅವ್ರಿಗೆ ಮನಸ್ಸು ಕ್ರೀಡೆ ಕಡೆ ಯಾವಾಗಲೂ ಹೇಳ್ಕೊಂಡು ಹೋಗ್ತಾರೆ. ಆದ್ರಿಂದ ಮಕ್ಕಳಿಗೆ ಓದುವಿನ ಬಗ್ಗೆ ತುಂಬಾ ಒತ್ತಡ ಇರಬೇಕು, ಆದ್ರೆ ತುಂಬಾ ಒತ್ತಡವನ್ನ ತರಬಾರ್ದು. ನಾನಿಲ್ಲಿ ಸಿಟಿನಲ್ಲಿ ನೋಡ್ತೀನಿ, ಬೆಂಗಳೂರು, ಮೈಸೂರು ಸಿಟಿನಲ್ಲಿ ಪ್ರತಿಯೊಬ್ಬರು ಆ ಮಗು ಸ್ಕೂಲಿಗೆ ಬಂದ ತಕ್ಷಣ ಟ್ಯೂಷನ್ಗೆ ಆಗ್ತಾರೆ, ಅಲ್ಲೇ ಬೇಸತ್ತೋಗಿರ್ತಾನೆ. ಮತ್ತೆ ಟ್ಯೂಷನ್ 1ನೇ ತರಗತಿಯಿಂದ ಟ್ಯೂಷನ್ಗೆ ಆಗ್ತಾ ಇದ್ದಾರೆ, KG ಇಂದ ಟ್ಯೂಷನ್ಗೆ ಆಗ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಲೋಡು ಜಾಸ್ತಿ ಆದ ತಕ್ಷಣ, ಈಗ ಒಂದು ಎತ್ತಿನ ಗಾಡಿನಲ್ಲಿ ಎಷ್ಟು ಎತ್ತಿಗೆ ಸಾಮರ್ಥ್ಯ ಇರ್ತದೋ ಅಷ್ಟು ಲೋಡನ್ನು ಹಾಕ್ಬೇಕು. ಅದಕ್ಕಿಂತ ಜಾಸ್ತಿ ಲೋಡ್ ಆದ್ರೆ ಏನಾಗುತ್ತೆ, ಎತ್ತು ಕುಸಿದು ಬೀಳ್ತದೆ ಅಷ್ಟೇ. ಆ ಲೋಡ್ ಅನ್ನೋದು ಒಂದು ತಲೆಯಲ್ಲಿ ಭಾರವನ್ನು ತುಂಬಾರ್ದು. ಅವರಿಗೆ ವಿಶ್ರಾಂತಿಯೂ ಬೇಕು, ಹಾಗೂ ವ್ಯಾಯಾಮವೂ ಬೇಕು. ಎಂಜಾಯ್ಮೆಂಟ್ ಅಂತೀವಿ ನಾವು. ಎಂಜಾಯ್ಮೆಂಟ್ ಅಂದ್ರೆ ಈಗ ಆ ಮಗು 1 ಗಂಟೆ ಪಾರ್ಕ್ನಲ್ಲೋ ಅಥವಾ ಕ್ರೀಡಾ ಮೈದಾನದಲ್ಲೋ ಬಂದ್ರೆ ಅವರ ಲವಲವಿಕೆಯೇ ಬೇರೆ. ಅಷ್ಟು ಲವಲವಿಕೆಯಿಂದ ಇರ್ತಾರೆ ಅವರು. ಬರೀ ಓದು ಅಂತ ಹೇಳ್ತಿದ್ರೆ ಅವನಿಗೆ ಜಿಗುಪ್ಸೆ ಮೊದಲು. ಆದ್ರಿಂದ ನಾವು ಸಮತೋಲನವನ್ನು ಕಾಪಾಡ್ಕೊಳ್ಳೋದು. ಓದು ಇರಬೇಕು, ಅದರ ಜೊತೆಯಲ್ಲಿ ಕ್ರೀಡೆ, ವ್ಯಾಯಾಮ ಇವುಗಳು ಸಹ ಇರಬೇಕು. ಕೆಲವರಿಗೆ ದೈಹಿಕವಾಗಿ, ಫಾರ್ ಎಕ್ಸಾಂಪಲ್ ಫುಟ್ಬಾಲ್, ವಾಲಿಬಾಲ್ ಅವೆಲ್ಲ ಟಫ್ ಗೇಮ್ಸ್, ಅದ್ರಲ್ಲಿ ಆಗದೇ ಇದ್ದವರಿಗೆ ಇನ್ನೊಂದು ಇದು ಇದೆ, ಏನು, ಫಾರ್ ಎಕ್ಸಾಂಪಲ್ ಚೆಸ್ ಇದೆ. ಚೆಸ್ಸು ಮೆಂಟಲಿ, ದೈಹಿಕಕ್ಕಿಂತ ಅವರಿಗೆ ಮಾನಸಿಕವಾಗಿ ಅದೊಂದು ಮಾನಸಿಕ ಕ್ರೀಡೆ ಅಂತ ನಾವು ಕರಿತೀವಿ. ಅಂತಹ ಕ್ರೀಡೆಗಳಲ್ಲೂ ಸಹ ನಂತರ ತಾವುಗಳು ಮುಂದಿನ ಚಟುವಟಿಕೆಗಳನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನೀವು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಲು ಸಹ ಅದರಲ್ಲಿ ವಯಸ್ಸೇನಿಲ್ಲ. ನೀವು 4ನೇ ತರಗತಿಯಿಂದ ಅಥವಾ 3ನೇ ತರಗತಿಯಿಂದ ಪ್ರಾರಂಭ ಮಾಡಬಹುದು. ಅದರಲ್ಲಿ ಏನು ವಯಸ್ಸಿನ ಮಿತಿ ಏನಿಲ್ಲ. ಆದ್ರೆ ನೀವು ಎಷ್ಟು ಬೇಗ, ನೀವು ಚಿಕ್ಕ ವಯಸ್ಸಿನಲ್ಲಿ 4ನೇ ತರಗತಿ 10 ವರ್ಷ, 9ರಿಂದ 10 ವರ್ಷದಲ್ಲಿ ಪ್ರಾರಂಭ ಮಾಡಿದ್ರೆ ನಿಮ್ಮ ಸಾಧನೆ ಮುಂದೆ ನೀವು 16 ವರ್ಷ ಆದ ತನಕ ನಿಮ್ಮ ಸಾಧನೆ ಅತ್ಯುತ್ತಮವಾಗಿ ಬರ್ತದೆ. ಆದರೆ ಪ್ರತಿನಿತ್ಯ ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಒಲಿಂಪಿಕ್ಸ್ ನಲ್ಲಿ ಎಲ್ಲಾ ಮಕ್ಕಳುಗಳು, ಚಿಕ್ಕ ವಯಸ್ಸು ಮಕ್ಕಳುಗಳು ಭಾಗವಹಿಸಬಹುದು. 6ನೇ ವಯಸ್ಸಿನಿಂದ ಸ್ಟಾರ್ಟ್ ಆಗೋದಿಲ್ಲ, ಏನಿದ್ರು 10ನೇ ವಯಸ್ಸಿನ ನಂತರ ಶುರು ಆಗ್ತದೆ. ಅದರಲ್ಲಿ 10ನೇ ವಯಸ್ಸು ಅಂದ್ರೆ ನಿಮಗೆ ಜಿಮ್ನಾಸ್ಟಿಕ್ ಹೆಸರು ಕೇಳಿದ್ದೀರಾ? ಜಿಮ್ನಾಸ್ಟಿಕ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗತಕ್ಕಂತ ಒಂದು ಕ್ರೀಡೆ. ಅದರಲ್ಲಿ ಚಿಕ್ಕ ಮಕ್ಕಳು 10ರಿಂದ 12 ವರ್ಷ, 13 ವರ್ಷದ ಮಕ್ಕಳುಗಳು ಸಹ ಆ ಒಂದು ಕ್ರೀಡೆಯಲ್ಲಿ ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಾರೆ ಎಂಬ. ಇನ್ನು ಬಾಕಿ ಕ್ರೀಡೆಗಳು ಒಲಿಂಪಿಕ್ ನಲ್ಲಿ ಎಲ್ಲ ದೊಡ್ಡವರು ಭಾಗವಹಿಸೋದು, 25 ವರ್ಷ ಮೇಲ್ಪಟ್ಟ ಮಹಿಳೆಯರು ಹಾಗೂ ಪುರುಷರು ಭಾಗವಹಿಸುವುದು. ಬಹಳ ಕಮ್ಮಿ ವಯಸ್ಸು ಅಂದ್ರೆ ಯಾವುದು, ಜಿಮ್ನಾಸ್ಟಿಕ್ ನಲ್ಲಿ ಮಾತ್ರ ಆ ವಯಸ್ಸಿನಲ್ಲಿ ಭಾಗವಹಿಸಬಹುದು. ಕ್ರಿಕೆಟ್ ಬಹಳ ಬೇಗ ಮುಂದುವರಿಯುತ್ತೆ. ಕ್ರೀಡೆಯಲ್ಲಿ ವಿಧವಾದ ಕ್ರೀಡೆಗಳಿದೆ. ಈಗ ನೀವು ಒಂದು ಟಿವಿಯಲ್ಲೇ ನೋಡ್ತೀರಿ ಅಥವಾ ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡ್ತೀರಿ. ನೀವು ಕಂಪ್ಯಾರಿಟಿವ್ ಮಾಡಬೇಕು, ಎರಡಕ್ಕೂ ತುಲನೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಯಾವ ರೀತಿ ಪ್ಲೇಯರ್ಗಳಿಗೆ ಶ್ರಮ ಇದೆ, ಅದೇ ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಆ ಪ್ಲೇಯರ್ಗಳಿಗೆ ಎಷ್ಟು ಶ್ರಮ ಇದೆ. ಫಾರ್ ಎಕ್ಸಾಂಪಲ್ ಯಾಕೆ ಈ ಕ್ರಿಕೆಟ್ ಅನ್ನ ಮಕ್ಕಳುಗಳು ಲೈಕ್ ಮಾಡ್ತಾರೆ ಅಂದ್ರೆ, ಇದರಲ್ಲಿ ಜಾಸ್ತಿ ತುಂಬಾ ಶ್ರಮ ವಹಿಸ್ತಕ್ಕಂತ ಕೆಲಸ ಇಲ್ಲ. ಫಾರ್ ಎಕ್ಸಾಂಪಲ್ ಒಬ್ಬ ಬ್ಯಾಟ್ಸ್ಮನ್ ಬರ್ತಾರೆ, 5 ಬಾಲ್ ಫೇಸ್ ಮಾಡ್ತೀರಿ, 6ನೇ ಬಾಲ್ಗೆ ಔಟ್ ಆಗ್ತೀರಿ, ಹೌದಲ್ಲ? ಆ 6ನೇ ಬಾಲ್ಗೆ ಔಟ್ ಆಗಿ ನೀವು ಪೆವಿಲಿಯನ್ ಹೋದ್ರೆ ನಿಮ್ಗೆ ಫುಲ್ ರೆಸ್ಟ್. ಇದರಿಂದ ಮಕ್ಕಳುಗಳಿಗೆ ಏನಾಗುತ್ತೆ ಅಂದ್ರೆ ಎಂಜಾಯ್ಮೆಂಟ್ ಜಾಸ್ತಿ ಸಿಗುತ್ತೆ. ಪ್ಲಸ್ ಅವರಿಗೆ ಶ್ರಮ ಅನ್ನೋದು, ವ್ಯಾಯಾಮ ಮಾಡ್ತಕ್ಕಂಥ ಶ್ರಮ, ದೈಹಿಕ ಶ್ರಮ ಬಹಳ ಕಡಿಮೆ ಇದೆ. ಒಂದು, ಎಲ್ಲಾ ಈ ಟಿವಿ ಮಾಧ್ಯಮಗಳಲ್ಲಿ ಯಾವುದೇ ಟಿವಿ ನೀವು ಸ್ಪೋರ್ಟ್ಸ್ ಚಾನಲ್ ಹಾಕಿ ಎಲ್ಲದರಲ್ಲೂ ಕ್ರಿಕೆಟೇ ಬರೋದು, ಬೇರೆ ಕ್ರೀಡೆ ಬರೋದೇ ಇಲ್ಲ. ನಮ್ಮ ಪೋಷಕರು ಸಹ ಹಾಗೂ ಕ್ರೀಡಾಪಟುಗಳು ಸಹ ಆಯ್ಕೆ ಮಾಡ್ಕೊಳ್ಳೋದೇ ಜಾಸ್ತಿ ಕ್ರಿಕೆಟ್.
ಈಗ ಒಂದು ತಾಲೂಕಿನಲ್ಲಿ 16 ಜನನ ಸೆಲೆಕ್ಷನ್ ಮಾಡ್ಕೋತಾರೆ ಕ್ರಿಕೆಟ್ ನಲ್ಲಿ ಅಂತ ಇಟ್ಕೊಳ್ಳಿ. ಒಂದು ಎಸ್ ಸರ್. 2,000 ಜನ ಅಥವಾ 1,000 ಜನ ಅಥವಾ 500 ಜನ ಕ್ರಿಕೆಟೇ ಆಡ್ತಿದ್ರೆ ಅದ್ರಲ್ಲಿ ಯಾರು ಅತ್ಯುತ್ತಮವಾದವನು, ಅದರಲ್ಲೂ ರಾಜಕೀಯ, ಅದರಲ್ಲೊಂದು 4-5 ಸೀಟು ರಾಜಕೀಯ ವ್ಯಕ್ತಿಗಳ ಮಕ್ಕಳುಗಳಿಗೆ ಹೋಗ್ತದೆ, ಇಲ್ಲ ಅವ್ರ ಸಂಬಂಧಿಕರುಗಳಿಗೆ ಹೋಗ್ತದೆ. ಈ ರೀತಿಯಾಗಿ ಆ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದೆ. ಅದರಿಂದ ಯಾರು ಕಮ್ಮಿ ಕ್ರೀಡೆಯಲ್ಲಿ ಎಷ್ಟು ಶ್ರಮವನ್ನು ವಹಿಸ್ತೀರೋ ಅಷ್ಟು ಒಳ್ಳೇದು. ಅಂತ ಎಸ್ ಸರ್. ಕ್ರೀಡೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಹೌದು, ನಿಜ. ಇದೆಲ್ಲ ಮಾಧ್ಯಮಗಳು ಮತ್ತು ಪೋಷಕರು ಎಲ್ಲರೂ ಸಹ ಕ್ರಿಕೆಟ್ ಅನ್ನೇ ಲೈಕ್ ಮಾಡೋದು ನನಗೆ ಗೊತ್ತು. ಅದ್ರ ಬಗ್ಗೆ ವಾದ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದು ಬಹಳ ಆ, ತುಂಬಾ ಸಾಹುಕಾರದ, ತುಂಬಾ ಶ್ರೀಮಂತರ ಕ್ರೀಡೆ ಅಂತ ಕರಿತೀವಿ ಇದು. ಒಂದು ಬ್ಯಾಟು, ನೀವು ತಗೊಂಡಿರೋ ಕ್ಯಾಪು, ಹೆಲ್ಮೆಟ್ ಎಲ್ಲ ಸೇರಿದ್ರೆ ಒಂದು 15,000 ರೂಪಾಯಿಯಿಂದ 20,000 ರೂಪಾಯಿ ನೀವು ಖರ್ಚು ಮಾಡಬೇಕು ಬರೀ ಎಕ್ವಿಪ್ಮೆಂಟ್ ತಗೊಳಕ್ಕೆ. ಕ್ರಿಕೆಟ್ ಆಡಬೇಕು ಹೌದು. ಅಂತ ಎಕ್ವಿಪ್ಮೆಂಟ್ ತಗೊಳಕ್ಕೆ 20 ಅದು ಶಕ್ತಿ ಇರತಕ್ಕಂತ ಅವ್ರು ಮಾತ್ರ ತೆಕ್ಕೊಡ್ತಾರೆ. ಇಲ್ಲದೆ ಹೋದ್ರೆ ಎಸ್. ಕಬಡ್ಡಿ ಆಡಮ್ಮ, ಖೋಖೋ ಆಡಮ್ಮ, ಏನು ಖರ್ಚಿಲ್ಲ, ಬರೀ ಒಂದು ಟೀ ಶರ್ಟ್ ಒಂದು ನಿಕ್ಕರ್ ಹಾಕೊಂಡ್ರೆ ಸಾಕು ಅಲ್ವಾ. ಒಂದೇ ನಾಣ್ಯದ ಎರಡು ಮುಖ, ವಿದ್ಯಾಭ್ಯಾಸ ಮತ್ತೆ ಕ್ರೀಡೆ. ಒಂದು ಕಡೆ ಹೆಡ್, ಇನ್ನೊಂದು ಕಡೆ ಟೈಲ್, ಜೊತೆಯಲ್ಲೇ ಹೋಗ್ಬೇಕು. ವ್ಯಾಯಾಮ ಎಷ್ಟು ಮುಖ್ಯ ನೀವು ಊರಿನಲ್ಲಿ ನೋಡ್ತೀರಿ. ಕೆಲವರು ವಯಸ್ಸಾದವ್ರನ್ನ, ಇನ್ನೊಬ್ಬರನ್ನ, ಕೆಲವರು ರೋಗಿಗಳನ್ನ, ಎಲ್ಲರೂ ಸಹ ವ್ಯಾಯಾಮದಲ್ಲೇ ತೊಡಗಿಸ್ಕೊಂಡ್ರೆ ಅವರು ಎಲ್ಲ ವಾಸಿ ಆಗೋದು. ನಂತರ ನೀವು ನಿಮ್ಮಂತ ಚಿಕ್ಕ ವಯಸ್ಸಿನವರು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ, ಯಾವುದೇ ಕ್ರೀಡೆ ಇರ್ಬೋದು, ನೀವು ಹೇಳ್ತಾ ಇದ್ದೀರಿ ಕ್ರಿಕೆಟ್ ಅಂತ, ಕ್ರಿಕೆಟ್ ಆದ್ರೂ ವಹಿಸ್ಕೊಳ್ಳಿ ಅಥವಾ ಇಷ್ಟಪಡಿ, ಅಥವಾ ಬೇರೆ ಯಾವುದೇ ಕ್ರೀಡೆಯನ್ನು ಇಷ್ಟಪಡಿ. ನಿಮ್ಮ ಆ ಗ್ರಾಮದಲ್ಲಿ, ನಿಮ್ಮ ತಾಲೂಕಿನಲ್ಲಿ ಯಾವ್ದು ಕ್ರೀಡೆ ಪ್ರಚಲಿತ ಇರ್ತದೆ ಅಂತ ಕ್ರೀಡೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹಳ್ಳಿಯಲ್ಲಿ ಯಾವುದೇ ಕ್ರೀಡೆ ಇಷ್ಟಪಡ್ತಾರೆ, ಥ್ರೋಬಾಲ್ ಇರ್ಬೋದು ಹೆಣ್ಣು ಮಕ್ಕಳಿಗೆ, ಶಟ್ಲ್ ಇರ್ಬೋದು, ಖೋಖೋ ಅತ್ಯುತ್ತಮವಾದ ಕ್ರೀಡೆ. ಖೋಖೋ ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲದೆ ಇರ್ಬೋದು, ಆದರೂ ಸಹ ಅತ್ಯುತ್ತಮವಾದ ಕ್ರೀಡೆ. ರಾಷ್ಟ್ರ ಮಟ್ಟದವರೆಗೂ ನಡೆಯುತ್ತೆ. ಅದರಲ್ಲಿ ಬೇಕಾದಷ್ಟು, ಈಗ ನಮ್ಮ ಇಲ್ಲಿ ಮೈಸೂರಿನಲ್ಲಿ ಟಿ ನರಸೀಪುರ ಅಂತಿದೆ, ಅಲ್ಲಿ ಒಂದು ಸಣ್ಣ ಹಳ್ಳಿ. ಆ ಸಣ್ಣ ಹಳ್ಳಿಯಲ್ಲಿ ಬರೀ ಖೋಖೋ ಬಿಟ್ರೆ ಇನ್ನೇನು ಆಡಲ್ಲ. ಅವರೆಲ್ಲ ಇವತ್ತು ಏರ್ಫೋರ್ಸ್ ನಲ್ಲಿ ಇದ್ದಾರೆ ಹೆಣ್ಮಕ್ಳು, ಬರೀ ಹೆಣ್ಮಕ್ಳು ಟೀಮ್ ಅಲ್ಲಿ ಇರೋದು. ಪೊಲೀಸನಲ್ಲಿದ್ದಾರೆ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ. ಹಾಗೂ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ ಅಂತ ಆಲ್ ಇಂಡಿಯಾ ಯೂನಿವರ್ಸಿಟಿ ಕಾಂಪಿಟೇಷನ್ ನಲ್ಲಿ ಚಿನ್ನ, ಬೆಳ್ಳಿ, ಅಟ್ಲೀಸ್ಟ್ 3ರಲ್ಲಿ 1 ಪದಕ ಅಂತೂ ಗ್ಯಾರಂಟಿ ಪ್ರತಿ ವರ್ಷ. ಅವರಿಗೆ ಕೆಲಸ ಅಂತೂ ಗ್ಯಾರಂಟಿ. ಆ ರೀತಿ ನೀವು ತೊಡಗಿಸ್ಕೊಳ್ಬೇಕು. ನೀವು ಇದೇ ಆಯ್ಕೆ ಮಾಡ್ಕೋತೀನಿ, ಇಷ್ಟ ಈ ಕ್ರೀಡೆನೇ ಇಷ್ಟ ಇದ್ರೂ ಸಹ ಅದಕ್ಕೆ ಹೆಚ್ಚಿನ ಒಂದು ಶ್ರಮವನ್ನು ಸಹ ಕೊಡ್ಬೇಕಾಗ್ತದೆ. ಹಾಗೂ ಕೆಲವು ಕ್ರೀಡೆಗಳಂತೂ ನಾ ಮುಂಚೆನೆ ಹೇಳಿದೆ, ಶ್ರೀಮಂತ ಕ್ರೀಡೆಗಳೇ ಬೇರೆ ಇದೆ. ಶ್ರೀಮಂತ ಕ್ರೀಡೆಗಳು ಅಂದ್ರೆ ಸೋಷಿಯೋ ಎಕನಾಮಿಕ್ಸ್ ನಲ್ಲಿ, ಎಕನಾಮಿಕಲ್ಲಿ ಹೈ ಲೆವೆಲ್ ಕ್ರಿಕೆಟು, ಶಟ್ಲ್ ಬ್ಯಾಡ್ಮಿಂಟನ್ನು, ಟೆನ್ನಿಸ್ಸು, ಸ್ವಿಮ್ಮಿಂಗು, ಟೇಬಲ್ ಟೆನ್ನಿಸ್ಸು, ಇವೆಲ್ಲ ತುಂಬಾ ಕಾಸ್ಟ್ಲಿ ಗೇಮ್ಗಳು. ಟೇಬಲ್ ಟೆನ್ನಿಸ್ ಕಮ್ಮಿ, ಇದಿಷ್ಟು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗ್ತದೆ. ಅದರಿಂದ ನಮ್ಮ ಆ ಒಂದು ಪರಿಸರಕ್ಕೆ ಏನಿದೆ, ಹಾಗೂ ನಮ್ಮ ತಂದೆ ತಾಯಿಗಳು ಎಷ್ಟು ಖರ್ಚು ಮಾಡಬಹುದು ಅಂತ ತಿಳ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಅಕಸ್ಮಾತ್ ನೀವು ತುಂಬಾ ಚೆನ್ನಾಗಿ ಅತ್ಯುತ್ತಮವಾದ ಕ್ರೀಡಾಪಟು ಕ್ರಿಕೆಟ್ ನಲ್ಲಿ ಆಗ್ತೀರಿ ಅನ್ನಂಗಿದ್ರೆ ಊರಿನವರ ಸಹಾಯ ತಗೊಂಡು, ಗ್ರಾಮ ಪಂಚಾಯತಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಹಿರಿಯ ಹಣದಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಿಂದ ಪಡ್ಕೊಂಡು ನೀವು ಕ್ರೀಡೆಯನ್ನ ಮುಂದುವರಿಸ್ಬೋದಮ್ಮ. ಇನ್ನು ಬೇಕಾದಷ್ಟಿದೆ ಹೇಳಲಿಕ್ಕೆ, ಸಮಯ ಅವಕಾಶಗಳು ಕಮ್ಮಿ. ಆದ್ದರಿಂದ ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಸಹ ಈವನ್ ಅಂಗವೈಕಲ್ಯ ಇರೋರು ಸಹ ಭಾಗವಹಿಸಬೇಕು. ನೀವು ನೋಡಿದಿರಲ್ಲ, ಅಂಗವೈಕಲ್ಯದ ಒಲಿಂಪಿಕ್ ನಡೀತದೆ. ಕೈ ಇಲ್ಲದೆ ಇದ್ದವನು, ಕಾಲಿಲ್ಲದೆ ಇದ್ದವನು, 2 ಕಾಲಿಲ್ಲದೆ ಇದ್ದವರು ಸಹ ಓಡೋದನ್ನ ನೀವು ನೋಡಿರ್ಬೋದು ಟಿವಿನಲ್ಲೆಲ್ಲ. ಈ ಸತಿ ಕಾಮನ್ವೆಲ್ತ್ ಅಲ್ಲೂ ಭಾರತ ದೇಶಕ್ಕೆ ಒಂದು 5ರಿಂದ 6 ಮೆಡಲ್ಗಳು ಬಂದಿದೆ. ಅಂಗವೈಫಲ್ಯ ಇರತಕ್ಕಂಥ ಕ್ರೀಡಾಪಟುಗಳು ಅವರೂ ಸಹ ಭಾಗವಹಿಸಿ ಪದಕಗಳನ್ನು ಪಡೆದಿದ್ದಾರೆ. ಆದ್ದರಿಂದ ಇದರಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ. ಎಲ್ಲರೂ ಸಹ ಒಟ್ಟಿಗೆ ಭಾಗವಹಿಸಿ ನಿಮ್ಮ ಒಂದು ನಿಮಗೆ ಉತ್ಪ್ರೇಕ್ಷಣೆ ಆಗಲಿ. ನೀವುಗಳೆಲ್ಲರೂ ಮುಂದೆ ಇನ್ನೂ ಹೆಚ್ಚಾಗಿ ಭಾಗವಹಿಸಿ, ನನ್ನಿಂದ ನಿಮಗೆ ಉತ್ತೇಜನ ಸಿಕ್ಕಿದ್ದಲ್ಲಿ ನನಗೂ ಸಹ ಸಾರ್ಥಕವಾಗ್ತದೆ.
ನೀವು ಸಹ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಾತುಗಳಿಂದ ಉತ್ತೇಜನಗೊಂಡಿದ್ರೆ ನನಗೂ ಬಹಳ ಸಂತೋಷವಾಗ್ತದೆ. ಥ್ಯಾಂಕ್ ಯು.